ಹೆಲೋ ಎವ್ರಿ ಒನ್. ಇವತ್ತು ನನ್ನ ಹೆಂಡತಿ ಕಲ್ಮಿ ಕಬಾಬ್ ತಿನ್ನಬೇಕು ಅಂತ ಆಸೆ ಪಟ್ಟಿರೋದಕ್ಕೆ ಗ್ರೀನ್ ಕಲ್ಮಿ ಕಬಾಬ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಚಿಕನ್ ಲೆಗ್ ಪೀಸ್ ಐತೆ. ಸೊ ನನಗೆ ನನ್ನ ಮುದ್ದಿನ ಹೆಂಡತಿಗೆ ಸಾಕು ಅನಿಸುತ್ತೆ. ಇಲ್ಲ ಅಂದರೆ ನಾನು ಒಂದು ತಿಂತೀನಿ, ಅವಳು 3 ತಿಂತಾಳೆ, ಅಷ್ಟೇ ಡಿಫ್ರೆನ್ಸು. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ, ಒಂದು ಸ್ವಲ್ಪ ಕೊತ್ತಂಬರಿ, ಇದು ಒಂದು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಸೊ ಖಾರ ಮಾಡಬೇಕು ಅಂದರೆ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕೋಣ. ಇದು ಬಂದು ಒಂದು 2-3 ಗ್ರೀನ್ ಚಿಲ್ಲಿ ಹಾಕೋಣ. 2 ಸಾಕು ಅನಿಸುತ್ತೆ. ಸೊ ಪೆಪ್ಪರ್ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬಾರ್ದು. ಪೆಪ್ಪರ್ ಬಂದು ನ್ಯಾಚುರಲ್ ಗಟ್ಟಿ, ಲೈಕ್ ಇದು ಫುಲ್ಲು ಗಟ್ಟಿ ಮೊಸರು. ಇಲ್ಲಿ 2 ಥರ ಮೊಸರು ಸಿಗುತ್ತೆ ಪೋಲೆಂಡಲ್ಲಿ. ಒಂದು ಗಟ್ಟಿ, ಒಂದು ನಾರ್ಮಲ್ ಲಿಕ್ವಿಡ್ ಟೈಪ್ ಇರುತ್ತೆ. ಬಟ್ ನನಗೆ ಗಟ್ಟಿ ಮೊಸರು ಇಷ್ಟ, ಸೊ ಅದರಿಂದ ಗಟ್ಟಿನೇ ತರೋದು. ಇಂಡಿಯಾಗೆ ಹೋಗಿದ್ದಾಗ ಇಂಡಿಯಾದಿಂದ ತಗೊಬಂದಿದ್ದು. ಇಲ್ಲಿ ಇವೆಲ್ಲ ಸಿಗಲ್ಲ, ಈ ಥರ ಈ ಬ್ರ್ಯಾಂಡೆಲ್ಲ. ಸೊ ಇಲ್ಲಿ ಅದು ಲೋಕಲ್ ಸಿಗುತ್ತೆ, ಇಲ್ಲಾಂದರೆ ನಾವೇ ಮನೆಯಲ್ಲೇ ಮಾಡ್ಕೊತೀವಿ. ಸೊ ಇದಾಕಾಯಿತು, ಇಷ್ಟೇ. ಇದನ್ನ ಬನ್ನಿ ರುಬ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು, ರೆಡ್ ಚಿಲ್ಲಿ ಪೌಡರ್, ಇದು ಸ್ವಲ್ಪ 4 ಪೀಸ್ ಹೇಳಿದ್ನಲ್ಲ, ಸೊ ಅದೇ 4 ಪೀಸ್ ಚಿಕನ್ ಹಾಕಿ ಚೆನ್ನಾಗಿ ರಪ್ನೆ ತಿರ್ಸೋದು. ಸೊ ನನ್ನ ವೈಫ್ ಕೊಟ್ಟಿರೋ ಸಜೆಷನ್ ತಗೋಬೇಕು ನಾನೀಗ. ಸೊ ಚಿಕನ್ ಕಟ್ ಮಾಡಬೇಕಂತೆ, ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಜನಗಳೇ, ಎಷ್ಟೊಂದೆಲ್ಲ ಮದುವೆ ಆದಮೇಲೆ ಇರುತ್ತೆ. ಯೋಚನೆ ಮಾಡಿ ಮದುವೆ ಆಗಿ ಎಲ್ಲರಿಗೂ ಹೇಳೋದು ಸಜೆಷನ್ ಇದು, ಗಂಡೈಕ್ಳೆ. ಇಲ್ಲ ನೀವೆಲ್ಲ ಕೆಲಸ ಮಾಡಿಸ್ತಾರೆ ಅಕ್ಕ ಬಂಡವರು. ಖುಷಿ ಆಗ್ಬಿಟ್ಟಿದ್ದೀರ ಚಿಕನ್ ತಿನ್ಬೇಕಂತನಾ? ಚಿಕನ್ ತಿನ್ನೋದಕ್ಕಲ್ಲ, ನನಗೆ ಮಾಡಿ ತಿನ್ಸೋದ್ರಲ್ಲಿ ಖುಷಿ ಬರುತ್ತೆ. ನಾನು ತಿನ್ನೋದಕ್ಕಿಂತ ಯಾರಿಗೆ ತಿನ್ಸಕ್ಕೆ? ದಾರಿಲಿ ಹೋಗೋ ಜನಗಳಿಗೆ. ಹೌದಾ, ಸರಿ. ಮಾಡ್ತಿರೋದು ನಿನಗೆ, ತಿಂತಿರೋದು ನೀನು. ನನಗೆ ಸಜೆಷನ್ ಕೊಡ್ತಿದ್ರಿ ಎಲ್ರಿಗೂ ಮದುವೆ ಆದರೆ ಹಿಂಗಾಗುತ್ತೆ ಅಂತ. ಅದು ಎಲ್ಲರಿಗೂ ತೋರ್ಸೋಣ ಅಂತ ಅನ್ಸಲಿ. ಡಾರ್ಕ್ ಸೈಡ್ ಆಫ್ ಮ್ಯಾರೇಜ್. ಹಿಂಸೆ ಕೊಡ್ತಿದ್ದೇನಾ? ಜನಗಳೇ, ನೀವೇ ನೋಡಿ, ನೀವೇ ಕಮೆಂಟ್ ಮುಖಾಂತರ ಹೇಳಿ ನನಗೆ ಹಿಂಸೆ ಕೊಡ್ತಾರ ಇಲ್ವಾ ನಮ್ಮ ಬಗ್ಗೆ. ಅವ್ರಿಗೂ ಗೊತ್ತಾ? ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹೆಲ್ತಿ ಆಗಿರಬೇಕು ಮಿಕ್ಸಿಂಗು. ಉಪ್ಪು ಹಾಕಿದ್ರಾ? ಇಲ್ಲ, ಉಪ್ಪು ಹಾಕಿ ಮೇಡಮ್ ಒಂದು ಸ್ವಲ್ಪ. ಒನ್ ಮೋರ್ ಅನ್ಬೇಕು. ಯಾವಾಗಲೂ ಟೇಸ್ಟ್ ಸಖತ್ತಾಗಿರುತ್ತೆ, ಉಪ್ಪೇ ಕಮ್ಮಿ ಅನಿಸ್ತಾ ಇರುತ್ತೆ ನನಗೆ. ಅದಕ್ಕೆ ಇನ್ನೊಸಿ ಹಾಕ್ಬೇಕು ಉಪ್ಪು. ಹಂಗಾದ್ರೆ ಜನಗಳೇ, ಹಾಕಿ ಈಗ ಉಪ್ಪು ಜಾಸ್ತಿ ಆಗೋಗಿದೆ. ಸೊ ಉಪ್ಪು ಜಾಸ್ತಿ ಆಗಿದ್ದು ತೊಂದರೆ ಇಲ್ಲ, ತಿನ್ನೋಣ. ಎಸಕ್ಕಂತೂ ಆಗಲ್ಲ, ಬಾಯಿಗೆ ನೀರು ಹಾಕೊಂಡು ತಿನ್ನೋದು. ಏನಂತೀರಾ? ನಿಮ್ಮ ಸಹವಾಸ ಮಾಡ್ತಾರೆ ಹಾಗೆ. ನಾನಾದರೆ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀನಿ, ಅದು ಹೇಗೆ? ಪರ್ಫೆಕ್ಟ್ದು ಸ್ಪೆಲ್ಲಿಂಗೇ ಗೊತ್ತಿಲ್ಲ, ನಾನು ಪರ್ಫೆಕ್ಟಾಗಿ ಮಾಡ್ತಾರಂತೆ. ಏನಪ್ಪ ಮಾಡೋದು?
ಒಂದು ಸ್ವಲ್ಪ ಹಿಂಬೇನಂತ ಹುಡುಗಿ ಬಂದ್ಲು ನೋಡು. ನಾನು ಇಲ್ಲೇ ಇದ್ದೀನಿ. ನೀವು ಹುಳಿ ಅಂತ ಇದ್ದೀನಿ ನೋಡು. ಸೊ ಚೆನ್ನಾಗಿ ಹಿಂಬೆ ಹಿಂಡಿ ರುಚಿ ಚೆನ್ನಾಗಿ ಬರುತ್ತೆ. ಇದೇನಪ್ಪ ಎಷ್ಟು ಕಲಿಸ್ತಾವನೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಏನು ಕಲ್ಸೋದ್ರಲ್ಲಿ ಇರೋ ಮಜಾ ಯಾವುದ್ರಲ್ಲಿ ಇಲ್ಲ. ಯಾಕೆಂದ್ರೆ ನಾನು ಹೆಂಡತಿ ನನ್ನ ಕೈಯಲ್ಲಿ ಕಲ್ಸ್ಕೊತಲ್ಲ. ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು, ಚಪಾತಿ ಗಿಪಾತಿ ಮಾಡಬೇಕಂದ್ರೆ ಸೊ ಅಭ್ಯಾಸ ಆಗ್ಬಿಟ್ಟೆ. ಚೆನ್ನಾಗಿ ಕಲಿಸ್ತೀನಲ್ವ, ಕಮೆಂಟ್ ಮುಖಾಂತರ ಹೇಳಿ. ಮ್ಯಾರಿನೇಟ್ ಮಾಡಬೇಕು 30 ಮಿನಿಟ್ಸ್ ಮ್ಯಾಕ್ಸಿಮಮ್ಮು, 1 ಅವರ್ ಗಂಟ. ಸೊ ಇದನ್ನ ನಾವು ಫ್ರಿಜ್ಜಲ್ಲಿ ಹಾಕ್ತೀವಿ. ಸಿಗೋಣ 30 ಮಿನಿಟ್ಸ್ ಆದಮೇಲೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ 1 ಅವರ್. ಹಾಂ, ಓವನ್ ಸೆಟ್ ಮಾಡೋಣ. ಪ್ರೀ ಹೀಟ್ ಮಾಡಬೇಕು ಯಾವಾಗಲೂ. ಸೊ ಇದನ್ನ 180 to 200ಗೆ ಇಡ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ವೈಫು ಎಲ್ಲ ಇಲ್ಲೇ ಇರ್ತಾಳೆ, ಎಲ್ಲೂ ಜಾಗ ಇಲ್ಲ ಅಂದ್ಬಿಟ್ಟು ಮನೇಲಿ. ಸೊ ಬನ್ನಿ, ಇದಕ್ಕೆ ಬಟರ್ ಪೆಪ್ಪರ್ ಹಾಕೋಣ. ಬನ್ನಿ ಈಗ ನಮ್ಮದು ಮ್ಯಾರಿನೇಟ್ ಚಿಕನ್ ನೋಡೋಣ. Three, 2, 1. ये क्या हो गया? कल में कबाब हो गया. 5 minutes ವೇಟ್ ಮಾಡಿ, ಅದಕ್ಕೆ ಹಾಕ್ತೀನಿ. ಸೊ ಇದನ್ನ ಹಾಕ್ಬಿಟ್ಟು ಕೈ ಸುಡಬಾರ್ದು ಅಂದ್ಬಿಟ್ಟು ಸೊ ಅದೇನು ಮ್ಯಾರಿನೇಟ್ ಮಾಡಿದ್ದೀವಿ ಇವಾಗ ತೆಗೆದು ಇಲ್ಲಿಗೆ ಹಾಕೋದು. ಆದರೆ ಸಖತ್ತಾಗಿ ಬಂದಿದೆ ಅನಿಸ್ತಿದೆ, ನೋಡೋದಕ್ಕೆ ಚೆನ್ನಾಗಿ ಬಂದಿದೆ ಅನಿಸ್ತಿದೆ. ತಿನ್ನೋದಕ್ಕೆ ನೋಡೋಣ ಎಷ್ಟೊತ್ತಿಗೆ ತಿನ್ಬಿಡೋಣ ಅನ್ಸ್. ಸೊ ಇದನ್ನ ಮಿನಿಮಮ್ 30 ಮಿನಿಟ್ಸ್ ಬಿಡೋಣ ಕುಕ್ ಆಗೋಕ್ಕೆ. ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್. ಬಾಯ್. ಕಲ್ಮಿ ಕಬಾಬ್, ಗ್ರೀನ್ ಕಲ್ಮಿ ಕಬಾಬ್ ಮಾಡಿದ್ದೀನಿ. ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇನ್ನೂ ಐತೆ, ಇದಕ್ಕೆ ಎಲ್ಲ ಡೆಕೋರೇಟ್ ಮಾಡ್ತೀನಿ. ಸೊ ಫೈನಲ್ ಟಚ್ ಅಪ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅದೇ ಥರ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.